ಫ್ರೈಡೇ ದ ಕಾನ್ಸೆಪ್ಟ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಶುಕ್ರವಾರ 13 ಬಂದ್ರೆ ಅವತ್ತು ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಅಂತ ಸ್ವಲ್ಪ ಹುಷಾರಾಗಿರ್ಬೇಕು, ಜಾಗೃತಿ ಆಗಿರ್ಬೇಕಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇವತ್ತು ಹೊಸಕೋಟೆಯಲ್ಲಿ ಸರಣಿ ಅಪಘಾತ ಆಗಿದೆ ಅಂತ. ಮನೆಗೆ ಹೇಳದೆ ಟ್ರಿಪ್ ಹೋಗಿದ್ದಾರೆ. ಸೊ ಸಡನ್ ಆಗಿ ಸ್ಪಾಟ್ ಡೆತ್ ಆಗಿದೆ. 7 ಜನ 6 ಜನ ಸತ್ತೋಗಿದಾರಂತೆ. ಡೈರೆಕ್ಟ್ ಕಾಲ್ ಮಾಡಿ ನಿಮ್ಮ ಮಗ ಹೋಗಿದ್ದಾನೆ ರೋಡ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಹೆಂಗಾಗ್ಬೇಡ. ಸೊ ನಿಜವಾಗ್ಲೂ ಇದು ಫ್ರೈಡೇ ದ 13th ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಕೆಲವರು ಬಿಲೀವ್ ಮಾಡಲ್ಲ, ಏನೋ ಟೈಮ್ ಇತ್ತು ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಫ್ರೈಡೇ ದ 13th ಅಲ್ಲಿ ಸುಮಾರು ಬಹಳ ಸರಣಿ ಅಪಘಾತಗಳಾಗಿದ್ದಾವೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ನೋಡಿದೆ. ಆದ್ರೆ ಹೊಸಕೋಟೆಯಲ್ಲಿ ಆಗಿರೋದು ಇದು ಮಾತ್ರ ಬಹಳ ಘನಘೋರ ದುರಂತ. ಸೊ ಇಂಥದ್ದು ಆಗಬಾರ್ದು. ಆ ಕುಟುಂಬಕ್ಕೆ ಆ ನೋವು ಭರಿಸುವ ಶಕ್ತಿ ಕೊಳ್ಳಿ ಅಂತ ನಾನು ಅನ್ಕೊಂತೀನಿ. ಸೊ ಇವತ್ತು ಮಾತ್ರ ಶುಕ್ರವಾರ 13 ಬಂದ್ರೆ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂತ ಅಲ್ಲ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೋಡಿ ಮಾಡಿ ನಿಧಾನವಾಗಿ ತಿಳಿಸೋದು ಬೆಟರ್ ಅಂತ ಅನ್ಸುತ್ತೆ. ಸೊ ನನ್ನ ಉದ್ದೇಶ, ಗುರುಜಿ ಇದರಲ್ಲ ಸ್ಕ್ರೀನ್ ಮೇಲೆ 2 ವರ್ಷದ ಹಿಂದೆ ಇಂಟರ್ವ್ಯೂ ಅನ್ನ ಕೊಟ್ಟಿದ್ರು ಈ ತರ ಆಗುತ್ತೆ ಅಂತ. ಸೊ ಜಾಗ್ರತೆಯಿಂದ ಇರಬೇಕಂತ, ಮೋಸ್ಟ್ ಆಕ್ಸಿಡೆಂಟ್ ಆಗುತ್ತೆ ಅಂತ. ಫ್ರೈಡೇ ದ 13th ಬಂದ್ರೆ ಈ ವಿಡಿಯೋ ಯಾವಾಗಲೂ ವೈರಲ್ ಆಗುತ್ತೆ. ಸೊ ನನಗನ್ಸುತ್ತೆ ಫ್ರೈಡೇ ದ 13th ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಇವ್ರು ಹೇಳಿದ್ದು ಮಹಾಪುಣ್ಯಾತ್ಮರು, ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಟ್ ಸೊ ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ. ಬರೀ ಶುಕ್ರವಾರ 13 ಬಂದಾಗ ಮಾತ್ರ ಸ್ವಲ್ಪ ಜಾಗ್ರತೆ ಇರಂತಲ್ಲ. ಸೊ ದಿನಾಲು ಸ್ವಲ್ಪ ಜಾಗ್ರತೆ ಆಗಿದ್ರೆ ನಮ್ಮ ಫ್ಯಾಮಿಲಿಗೆ ಒಳ್ಳೆತು, ನಮಗೂ ಒಳ್ಳೆತು ಅಂತ ನನಗನ್ಸುತ್ತೆ. ಸೊ ಫ್ರೈಡೇ ದ 13th ಕಾನ್ಸೆಪ್ಟ್ ಇದು ನಿಮ್ಗೆ ಏನನ್ಸುತ್ತೆ? ವರ್ಕ್ ಆಗುತ್ತಾ ಅಥವಾ ಇದು ಮೂಢನಂಬಿಕೆ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಅವತ್ತು ಸರ್. ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಫ್ರೈಡೇ 13th. ನಾನು ಅವಾಗ್ಲಿಂದನೂ ಯಾವಾಗ ಫ್ರೈಡೇ ಶುಕ್ರವಾರ 13ನೇ ತಾರೀಕು ಫೋನ್ ಮಾಡಿ ಹೇಳ್ತೀನಿ, ಫ್ರೈಡೇ ಓಡಾಡ್ಬೇಡ ಇವತ್ತು.